ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಚೈತ್ರ. ಫ್ರೆಂಡ್ಸ್, ಇವತ್ತು ಪಾಪುಗೆ ಇಂಜೆಕ್ಷನ್ ಕೊಡ್ಸೋಣ ಅಂದ್ಬಿಟ್ಟು ವ್ಯಾಕ್ಸಿನೇಷನ್ ಹಾಕೋತಿತ್ತು. ಇವತ್ತು ಅದಕ್ಕೆ ಹಾಸ್ಪಿಟಲಿಗೆ ಬಂದಿದ್ದೀವಿ. ಜನ ತುಂಬಾ ರಶ್ ಇತ್ತು. ಸೊ ವೆಯ್ಟಿಂಗ್ ಟೈಮು ಕೂಡ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು ಕೂಡ ವೆಯ್ಟ್ ಮಾಡಬೇಕಾಯಿತು. ಖುಷ್ ಅಂತೂ ಅಲ್ಲಿದ್ದಿದ್ದು ಆಟ ಸಾಮಾನೆಲ್ಲ ಇರುತ್ತಲ್ಲ, ಮಕ್ಕಳು ಆಟ ಆಡೋದು, ನಾನು ಹೋಗಬೇಕು ಅನ್ನೋ ಥರ ಫುಲ್ ಅದು ಎಲ್ಲ ಕಲರ್ ಅಟ್ರಾಕ್ಟಿವ್ ಆಗಿತ್ತು. ಕೆಳಗಡೆ ಬಿಡಲಿ ಅಂತ ಅಂದ್ಬಿಟ್ಟು ತುಂಬ ಇದು ಮಾಡುವನು. ಕೆಳಗಡೆ ಏನು ಬಿಟ್ಟರೆ ಈಗ ಓಡೋಗ್ಬಿಟ್ಟು ಎಲ್ಲ ಆಟ ಆಡೋ ಥರ ಆ ಥರ ಪಾಪ ಅವ್ನಿಗೆ ಆಸೆ ಆಗ್ತಾಯಿತ್ತು. ಲಾಂಗ್ ವೇಟಿಂಗ್ ಟೈಮ್ ಆದಮೇಲೆ ನಮಗೆ ಡಾಕ್ಟ್ರು ನೋಡೋಕ್ಕೆ ಸಿಕ್ಕಿದ್ರು. ಅದಾದಮೇಲೆ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಐಟು ವೆಯ್ಟ್ ಎಲ್ಲ ಮಾಮೂಲಿ ಚೆಕ್ ಮಾಡ್ತಾರೆ, ಅದನ್ನೆಲ್ಲ ಮಾಡಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಲೇಟೇ ಆಗೋಗಿತ್ತು. ವೆಲ್ಕಮ್ ಟು ಮೈ ಚಾನೆಲ್. ನಿನ್ನೆ ನನ್ನ ಬ್ಲಾಗ್ ಹಾಸ್ಪಿಟಲ್ ಮಾತ್ರ ಮಾಡಿದ್ದೆ, ತಿರ್ಗಿ ಆಮೇಲೆ ಬಂದು ಮಾಡೋಕ್ಕಾಗಿರಲಿಲ್ಲ. ಈಗ ಹೊರ್ಗಡೆ ಹೋಗ್ತಿದ್ದೀವಿ. ಖುಷು ಆರಾಮಾಗಿದ್ದಾನೆ. ಇವಾಗ ಎತ್ಕೊಳ್ಳಿ ಅಂತ ಅಳ್ತಾ ಇದ್ದಾನೆ. ಹಾಗೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಬರೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿದ್ದಾಯಿತು, ಎಲ್ಲ ಮಾಡಿದ್ದಾಯಿತು. ಜೆಪ್ಟೋದಿಂದ ಕೆಲವೊಂದು ಸಾಮಾನು ತರಿಸಿದ್ದೆ. ಅದೇ ಕಾರ್ನ ಅಲ್ಲಿ ದೂರ ಪಾರ್ಕ್ ಮಾಡಿದ್ದಾರೆ, ಸೊ ಅಲ್ಲಿ ತೊಗೊಂಬರಕ್ಕೆ ಹೋಗಿದ್ದಾರೆ. ನಾನು ಇವನು ಇಲ್ಲೇ ಕಾಯ್ತಾ ಕೂತಿದ್ದೀವಿ. ಇವನಿಗೆ ಎತ್ಕೊಂಡೇ ಇರಬೇಕು ಅಂತ ಆಟ ಮಾಡ್ತಾನೆ, ಅದಕ್ಕೆ ಎತ್ಕೊಂಡು ಕೂರಿಸ್ಕೊಂಡಿದ್ದೀನಿ. ಇತ್ತೀಚೆಗೆ ಸ್ವಲ್ಪ ಎತ್ಕೊಳ್ಳೋದು, ಇಲ್ಲಾಂದರೆ ಅಳೋದು, ಆ ಥರದ್ದೆಲ್ಲ ಮಾಡ್ತಾನೆ. ಯಾರಾದರೂ ಸರಿ ಎತ್ಕೋಬೇಕು, ಒಟ್ಟು ಅವನಿಗೆ ಎತ್ಕೊಂಡು ಓಡಾಡಿಸ್ತಿದ್ರೆ ತುಂಬ ಖುಷಿಯಾಗಿರ್ತಾನೆ. ಅಲ್ಲನ ಖುಷ್ ಅಲ್ಲ ಮಗನೇ, ಹ್ಞೂ ಅನ್ನು. ಹಿಂಗೆ ನೆನ್ನೆ ಡಾಕ್ಟ್ರ್ ಹತ್ರ ಹೋಗಿದ್ವಿ, ಕಿವಿ ಚುಚ್ಬೋದಾ ಅಂತ ಕೇಳೋದಕ್ಕೆ ಅಂತ ಅಂದ್ಬಿಟ್ಟು. ಆದರೆ ಡಾಕ್ಟ್ರು ಬೇಡ ಇವಾಗಲೇ, ಇನ್ನು ಅವನು ತುಂಬ ಚಿಕ್ಕವನಿದ್ದಾನೆ, ಆಮೇಲೆ ಏನಾದರೂ ಇನ್ಫೆಕ್ಷನ್ ಏನಾದರೂ ಆಗುತ್ತೆ, ಫಸ್ಟ್ NICU ಇದ್ದಿದ್ದಲ್ಲ, ಇನ್ಫೆಕ್ಷನ್ ಏನಾದರೂ ಆಗುತ್ತೆ, ಇನ್ನು ಚಿಕ್ಕವನು ಬೇಡ. ಬಟ್ ಈಗ ನೋವಾಗಲ್ಲ ಅಂತ ಅಂದ್ಬಿಟ್ಟು, ಈಗ ಚುಚ್ಚಿದ್ರೆ ಏನಾದರೂ ಇನ್ಫೆಕ್ಷನ್ ಆದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂದರು. ಸೊ ನಾವು ಇವನ್ ಸೇಫ್ಟಿ ಮುಖ್ಯ ಅಂತ ಅಂದ್ಬಿಟ್ಟು ಲೇಟಾಗಾದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಏನು ಬೇಡ ಅಂದ್ಕೊಂಡೆ ಬಂದ್ವಿ. ನೆಕ್ಸ್ಟ್ ಮಂತು ನಾಮಕರಣ ಎಲ್ಲ ಮಾಡ್ಬೋದಾ, ಜನನೆಲ್ಲ ಕರೆಸಿ ಹಾಗೆ ಅಂತ ಕೇಳಿದ್ವಿ ಡಾಕ್ಟ್ರ್ ಹತ್ರ. ಅವರು ಮಾಡ್ಬೋದು, ಸ್ವಲ್ಪ ಕಮ್ಮಿ ಜನ ಇದು ಮಾಡಿಕೊಂಡು ಸೇರಿಕೊಂಡು ನಾಮಕರಣ ಮಾಡ್ಬೋದು, ಎಲ್ಲರ ಬ್ಲೆಸ್ಸಿಂಗ್ಸ್ ಅವನಿಗೂ ಬೇಕಲ್ವಾ ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು. ನಾವು ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾಮಕರಣನ. ಗೊತ್ತಿಲ್ಲ ಯಾವ ಡೇಟ್ ಬರುತ್ತೆ, ಎಲ್ಲ ಕೇಳ್ಕೊಂಬರ್ಬೇಕು. ಸಿಂಪಲಾಗಿ ಮಾಡ್ತೀವಿ, ಏನು ಗ್ರ್ಯಾಂಡ್ ಆ ಥರ ಎಲ್ಲ ಏನೂ ಇಲ್ಲ. ನೋಡೋಣ ಈಗಾಗತ್ತೆ. ನಮ್ಮ ಖುಷ್ದು ಹೆಸರು ನಾವು ಬರೀ ಖುಷ್ ಅಂತ ಇಟ್ಟಿದ್ದೀವಿ. ಒಂದು 3-4 ಅಕ್ಷರ ಬಂದಿದೆ, ಅದರಲ್ಲಿ ಒಂದು, ಸೊ ಖುಷ್ ಅಂತ ಕರಿತೀವಿ. ಯಾಕೆ ಹೆಸರಿಟ್ಟಿದ್ದು ಬೇಗನೆ ಅಂತ ಅಂದರೆ, ಡಾಕ್ಟರು ಹೋದಾಗೆಲ್ಲ ಬೇಬಿ ಹೆಸರಿಡಿ, ಅವನು ಆ ಹೆಸರು ಕೂಗಿದಾಗ ಅವನು ಟರ್ನ್ ಮಾಡಬೇಕು, ಯಾರು ಕರೆದಿದ್ದು ಅಂತ ನೋಡಬೇಕು, ರಿಯಾಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಡಾಕ್ಟ್ರು ಹೇಳಿದರು, ಇಟ್ಟಿದ್ರು. ಹೇಗಿರೋ ಕೂವಿಂದ ಅಕ್ಷರ ಬಂದಿತ್ತು ಅಂತ ಖುಷ್ ಅಂತ ಹೇಳೋಣ, ನಮ್ಮ ಬಾಳಿಗೂ ಖುಷಿಯಾಗಿರೋನು ಇವನು, ಅವನು ಖುಷಿಯಾಗಿರಲಿ ಅಂತ ಅಂದ್ಬಿಟ್ಟು ಯಾವಾಗಲೂ ಸ್ಮೈಲ್ ಮಾಡ್ತಿರ್ತಾನಲ್ಲ ನನ್ನ ಮಗ, ಅದಕ್ಕೇ ಖುಷ್ ಅಂತಲೇ ಹೆಸರಿಟ್ಟಿದ್ವಿ. ಆದರೆ ನಾಮಕರಣಕ್ಕೆ ಅವ್ನು ಇನ್ನೂ ಬೇರೆ ಹೆಸರಿಡಬೇಕು. ಫಸ್ಟು ದೇವ್ರ ಹೆಸರು, ಮನೆ ದೇವ್ರ ಹೆಸರಿಟ್ಟು ಆಮೇಲೆ ಬೇರೆ ಹೆಸರಿಡಬೇಕು. ಇದು ಸುಮ್ಮನೆ ಅವ್ನಿಗೆ ಕೂಗೋದಕ್ಕಷ್ಟೇ, ಇದು ಖುಷ್ ಅಂತ ಇಟ್ಟಿದ್ದಷ್ಟೇ, ಅವ್ನು ಪೆಟ್ ನೇಮ್ ಅಂತಾರಲ್ಲ ಆ ಥರ ಅಷ್ಟೇ. ನೋಡೋಣ ಎಲ್ಲ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ನಮ್ಮನೆ ನಿಯರ್ ಯಲ್ಲಮ್ಮ ದೇವಸ್ಥಾನ ಇದೆ, ಸೊ ಅಲ್ಲಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಫುಲ್ಲು ರಶ್ಶು, ಎಲ್ಲ ದೀಪ ಹಚ್ಚಕ್ಕೆಲ್ಲ ಬಂದಿರ್ತಾರೆ. ಎಲ್ಲ ದೇವಿ ದರ್ಶನ ಎಲ್ಲ ಚೆನ್ನಾಗಾಯಿತು, ಎಲ್ಲ ಕೈ ಮುಕ್ಕೊಂಡು. ಈಗ ಮೆಟ್ರೋಗೆ ಹೋಗೋದಿತ್ತು ನಮಗೆ, ಮಂತ್ಲಿ ಒಂದು ಸತಿ ಹೋಗಲೇಬೇಕಾಗತ್ತೆ. ಸೊ ಅದಕ್ಕೆ ಮೆಟ್ರೋಗೆ ಬಂದಿದ್ದೀನಿ. ಖುಷ್ ಮತ್ತು ನನ್ನ ಹಸ್ಬೆಂಡ್ ಕಾರಲ್ಲೇ ಇದ್ದಾರೆ. ಸುಮ್ಮನೆ ಅವನಿಗೆಲ್ಲ ಪೂರ್ತಿ ಒಳಗಡೆ ಬೇಡ ಅಂದ್ಬಿಟ್ಟು ಅಲ್ಲೇ ಕಾರಲ್ಲೇ ಕೂತಿರಲಿ ಅಂದ್ಬಿಟ್ಟು ನಾನೇ ಹೋಗಿ ಬಂದೆ. ಅಲ್ಲಿಂದ ಹೋಗಿ ಬಂದು ಸಾಕಾಗಿತ್ತು. ನಾನು ನನ್ನ ಮಗ ಹಾಲಲ್ಲೇ ಫುಲ್ ಚಾಪೆ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ರಗ್ ಹಾಕಿ ನಾನು ಅವನು ಮಲ್ಕೊಂಡೇ ಬಿಟ್ಟಿದ್ವಿ. ನನಗೆ ರೆಸ್ಟ್ ತೊಗೊತಾ ಇದ್ವಿ, ಫುಲ್ಲು ಸಾಕಾಗಿತ್ತು.
ಈವ್ನಿಂಗ್ ಮತ್ತು ಫ್ರೆಶ್ ಆಗಿಬಿಟ್ಟು ದೇವ್ರ ದೀಪ ಎಲ್ಲ ಹಚ್ಚಿ ಇವಾಗ ಟಿ ವಿ ಆನ್ ಮಾಡಿಬಿಟ್ಟು ಯಾವುದೋ ಸೀರಿಯಲ್ ನೋಡಿಕೊಂಡು ಬಟ್ಟೆ ಎಲ್ಲ ಮರ್ಚಿಕೋಣ, ಟೈಮ್ ಪಾಸ್ ಆಗುತ್ತೆ. ಹಾಗೆ ಖುಷಿಯಿಂದ ಮಲಗಿದ್ದ. ಸೊ ಎದ್ದೇಳೋ ಅಷ್ಟರಲ್ಲಿ ಬಟ್ಟೆ ಎಲ್ಲ ಮರ್ಚಿಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಬೆಡ್ಶೀಟು ಮತ್ತು ಪಿಲ್ಲೋ ಕವರ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಮಡ್ಚಿಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು. ಗೋಬಿ ಕೂಡ ತಂದಿದ್ರು. ಗೋಬಿ ತಿಂದು ತುಂಬ ದಿವಸ ಆಯಿತು. ಈಗೆಲ್ಲ ಪ್ರಿಸರ್ವೇಟಿವ್ಸ್ದು ಕಲರ್ದು ಏನೇನೋ ಹಾಕಿರ್ತಾರೆ, ತಿನ್ನಬಾರ್ದು ಅಂತ ಅಂತಾರೆ. ಇದು ಏನೂ ಇಲ್ಲ, ಕಲರ್ ಏನೂ ಹಾಕಿರಲಿಲ್ಲ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಒಂದು ಪ್ಲೇಟ್ ಗೋಬಿ ನಮ್ಮ ಮನೆಯವ್ರು ತಿಂದರು, ನಾನೊಂದು ಪ್ಲೇಟು. ಸೊ ಇಲ್ಲೇ ಖುಷಿ ನಾನು ಮಲಗಿದ್ದು. ಸೊ ಇನ್ನು ನೈಟು ತಿರ್ಗಾ ಅವನಿಗೆ ಸರಿ ತಿನ್ನಿಸ್ಬೇಕಾದ್ರೂ ಇಲ್ಲೇ ಕರ್ಕೊಂಬರ್ತೀನಿ. ಸೊ ಹಾಗಾಗಿ ಅಲ್ಲೇ ಅದನ್ನೇ ಹಂಗೆ ಬಿಟ್ಟಿದ್ದೀನಿ, ಮತ್ತು ಇಲ್ಲೇ ಕರ್ಕೊಂಬರೋದಲ್ವಾ ಅಂದ್ಬಿಟ್ಟು. ನೈಟ್ ಡಿನ್ನರ್ಗೆ ಮೊಸರನ್ನ ಮಾಡೋಣ ಅಂದ್ಬಿಟ್ಟು ಪಾತ್ರೆಯಲ್ಲಿ ಅನ್ನ ಬೇಯಕ್ಕಿಟ್ಟಿದ್ದೀನಿ. ಇತ್ತೀಚೆಗೆ ನಾನು ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀನಿ ಅನ್ನನ. ಕುಕ್ಕರ್ನ ಯೂಸ್ ಮಾಡೋದು ಅನ್ನ ಮಾಡೋದಕ್ಕೆ ಕಮ್ಮಿ ಮಾಡಿದ್ದೀನಿ ಇತ್ತೀಚೆಗೆ. ಏನಾದರೂ ಪಲಾವ್, ಬಿಸಿಬೇಳೆಭಾತ್ ಮಾತ್ರ ಮಾಡೋದಕ್ಕೋಸ್ಕರ ಕುಕ್ಕರ್ನ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ. ಮೊಸರನ್ನ ತುಂಬಾ ಚೆನ್ನಾಗಾಗಿತ್ತು. ಏನೂ ಒಗ್ಗರಣೆ ಹಾಕಿರಲಿಲ್ಲ, ಬರೀ ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಮೊಸರು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿಬಿಟ್ಟು ನಾನು ಮೊಸರನ್ನ ಮಾಡಿದ್ದಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಆ ಕ್ಲಿಪ್ ಮಿಸ್ ಆಗಿದೆ. ಪಾಪುಗೆ ಆ್ಯಪಲ್ ಪ್ಯೂರಿ ಮಾಡೋಣ ಅಂದ್ಬಿಟ್ಟು ಆ್ಯಪಲ್ನ ಬೇಯಿಸಿಟ್ಟಿದ್ದೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ರ್ಯಾಂಡಮ್ ಬ್ಲಾಗ್ಸೇ ಆಗೋಯಿತು, ಶಾರ್ಟ್ ಕ್ಲಿಪ್ಸು. ಏಕೆಂದರೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಎಲ್ಲ ಶಾರ್ಟ್ಸ್ ಕ್ಲಿಪ್ಸ್ನ 3 ಡೇಸ್ದು ಸೇರಿ ನಾನು ಒಂದು ಬ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ರ್ಯಾಂಡಮ್ ಕ್ಲಿಪ್ಸ್ ಇದು. ನಾನು ಮೆಟ್ರೋಗೆ ಹೋಗಿದ್ನಲ್ಲ, ಏನು ತೊಗೊಂಡು ಬಂದೆ, ಒಂದು 2 ಐಟಮ್ಸ್ ಸ್ವಲ್ಪ ಮನೆಗೆ. ಏಕೆ ಅಂತ ಅಂದರೆ ಮಂತ್ಲಿ ಹೋಗಲೇಬೇಕಾಗುತ್ತೆ. ಏಕೆ ಅಂತ ಅಂದರೆ ಮಂತ್ಲಿ ಇದು ಸ್ಕೀಮಿಂದ ಏನಿದೆ 1000 rupees 1500 rupeesದು ಸ್ಕೀಮ್ ಮಾಡಿಸಿರೋದ್ರಿಂದ ಸೊ ಮಂತ್ಲಿ ಹೋಗಲೇಬೇಕಾಗತ್ತೆ. ಅದಕ್ಕೆ ಮಿನಿಮಮ್ 1000 rupees ಪರ್ಚೇಸ್ ಮಾಡಬೇಕಾಗತ್ತೆ. ಈ ಸತಿ ನಮಗೆ ಜಾಸ್ತಿ ಅಷ್ಟು ದಿನಸಿ ಏನು ಬೇಕಾಗಿರಲಿಲ್ಲ. ಒಂದು ಸ್ವಲ್ಪ ಸಾಲ್ಟ್ ಆ ಥರದೊಂದು 2 ಪ್ಯಾಕೆಟ್ ಎಕ್ಸ್ಟ್ರಾ ತೊಗೊಂಡ್ಬಂದಿದ್ದೀನಿ. ಅದ್ರ ಜೊತೆಗೆ ತೊಗೊಂಡಿದ್ದೀನಿ ಅಷ್ಟೇ. ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಇದು ಗ್ಲಾಸ್ ಜಾರ್. ಇದು ಕಾಸ್ಟ್ ಬಂದುಬಿಟ್ಟು 345 ಇರೋದು 149 rupeesಗೆ ಆಫರು. ಈ ಮೆಟ್ರೋದಲ್ಲಿ ಈ ಸತಿ ತುಂಬಾ ಆಫರ್ಸ್ ನಡೀತಾ ಇದೆ. ಮಾರ್ಚ್ ಎಂಡ್ ಅಂತ ಅದಕ್ಕೆ ಇರ್ಬೋದೇನೋ ಗೊತ್ತಿಲ್ಲ. ತುಂಬ ಜಾಸ್ತಿ ಕಾಸ್ಟ್ಲಿ ಐಟಮ್ಸ್, ಸ್ಟೀಲ್ ಐಟಮ್ಸ್ ಎಲ್ಲ ಇರೋದೆಲ್ಲ ತುಂಬ ಕಮ್ಮಿಗೆ ಸಿಗ್ತಾ ಇದೆ. ನನಗೆ ಆಶ್ಚರ್ಯ ಆಯಿತು. ಬಟ್ ಈಗಂತೂ ನನಗೆ ಯಾವುದು ಜಾಸ್ತಿ ಐಟಮ್ಸ್ ಏನು ಬೇಕಾಗಿರಲಿಲ್ಲ. ಸೊ ಯಾವ್ದು ಮೇನ್ ಬೇಕು ಇತ್ತು ಅಂದರೆ 2000 ಒಳಗಡೆ, 1500 ಒಳಗಡೆ ಮಾತ್ರ ಅಷ್ಟು ಬಜೆಟಲ್ಲಿ ನಾನು ತೊಗೊಂಬರ್ಬೇಕು ಅಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡು ಹೋಗಿದ್ದೆ. ಗೋಲ್ಡ್ ವಿನ್ನರ್ ಅಲ್ಲಿ ನನಗೆ ಸಿಗಲಿಲ್ಲ ಬಾಟಲಲ್ಲಿ. ಸೊ ಹಾಗಾಗಿ ಸಂಪ್ಯೂರ್ದು ತೊಗೊಂಬಂದಿದ್ದೀನಿ 2 ಲೀಟರ್ಸ್ದು. ಎಣ್ಣೆ ಎಲ್ಲ ಏನು ಆಫರ್ಸ್ ಇರಲಿಲ್ಲ. ಹಾಗೆ ಇದು ಗ್ರೇಟರ್ದು ಅದು ಬಾಕ್ಸ್ ಕೂಡ ಇದೆ. ತುರ್ದಿದ್ದು ಏನೇ ಇದ್ರೂ ಸ್ಲೈಸ್ ಮಾಡಿರೋದು ಅದೆಲ್ಲ ಪೂರ್ತಿ ಇದ್ರೊಳಗಡೆ ಬೀಳುತ್ತೆ. ಸೊ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು, ಬರ್ತಿದೆ. ಕುಂಬ್ರಿ ಎಲ್ಲ ತುರಿಬೇಕಾದ್ರೆ ಒಂದೊಂದ್ಸತಿ ಕೈ ಇದು ಮಾಡ್ಕೊಳ್ಳೋದು, ಗಾಯ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಂಡಿದ್ದೀನಿ. ಸೊ ಇದು 369 ಇರೋದು 146 rupees ಆಫರ್ ಇದ್ದಿದ್ದು. ಸೊ ಅದಕ್ಕೆ ತೊಗೊಂಡೆ, ಇದು ಇರಲಿ ಅಂತ ಅಂದ್ಬಿಟ್ಟು. ಹಾಗೆ ಈ ಸ್ಟೀಲ್ ಬಾಕ್ಸ್ ಏನು ನೋಡ್ತಾ ಇದ್ದೀರ, ಅಷ್ಟು ದಪ್ಪ ಇದೆ, ಅಷ್ಟು ದೊಡ್ಡದು, 390 rupees ಇದು. ಈಗ ಪಾಪುಗೆಲ್ಲ ತುಪ್ಪ ಎಲ್ಲ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ. ಸೊ ಹಸುವಿನ ತುಪ್ಪ ಊರಿಂದ ತರಿಸೋದ್ರಿಂದ ಅವರು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಕಳಿಸಿರ್ತಾರೆ. ಒಂದೊಂದ್ಸತಿ ತುಪ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಯೂಸ್ ಮಾಡಲ್ಲ, ಬರೀ ಅವ್ನಿಗೆ ಒಬ್ಬನಿಗೆ ಯೂಸ್ ಮಾಡಿರೋದ್ರಿಂದ ಇನ್ನೊಂದು ಬಾಟಲ್ ಎಕ್ಸ್ಟ್ರಾ ತಂದಾಗ ಸ್ಟೀಲ್ ಬಾಕ್ಸೆಲ್ಲ ಇಟ್ಟೋಣ ಅಂದ್ಬಿಟ್ಟು ಒಂದು ಬಾಕ್ಸ್ ಇರಲಿ ಅಂತ ತೊಗೊಂಡೆ. ಇದು 390 rupees ಇರೋದು 190 rupeesಗೆ, 190ನ 195 rupeesಗೆ ಇದು ಈ ಬಾಕ್ಸು ಆಫರ್ ಇತ್ತು. ಸೊ ಅದಕ್ಕೆ ತೊಗೊಂಡೆ. ಎಲ್ಲ ಕಮ್ಮಿಗೆ ಇದೆಲ್ಲ ತುಂಬ ಕೊಡ್ತಾ ಇದ್ದಾರೆ, ಮತ್ತು ಆಫರ್ಸ್ ನಡೀತಾ ಇರೋದ್ರಿಂದ ಎಲ್ಲ ಕಮ್ಮಿಗೆ ಸ್ವಲ್ಪ ಸೇಲ್ ಇದೆ ಅಂತ ಅನ್ನಿಸ್ತು. 1 rupees ಅನಿಸುತ್ತೆ ಇದು ವರ್ತ್ ಅನಿಸುತ್ತೆ. ಆ್ಯಕ್ಚುಲಿ ಇದೇನಾದರೂ ನಾವು ಸಪ್ರೇಟಲ್ಲಿ ಹೊರಗಡೆ ತೊಗೊತೀವಿ ಅಂತ ಅಂದರೆ 140 ಆ ಥರ ಹಾಗೆ ಬೀಳುತ್ತೆ.
ಸೊ ಮಿಕ್ಕಿದೆಲ್ಲ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಕಡಲೆ ಬೀಜ. ಮತ್ತು ಕಡಲೆ ಬೀಜ ಬೇರೆ ಬ್ರ್ಯಾಂಡಲ್ಲೆಲ್ಲ ಅಲ್ಲಿ 200 ರುಪೀಸ್ ಮೇಲೆ ಇದೆ kg. ಮೆಟ್ರೋದಲ್ಲಿ ಅವರೇ ಲೂಸ್ ಇದರಲ್ಲಿ 150 ಪ್ಲಸ್ ಏನೋ 150 ಪ್ಲಸ್ ಏನೋ ಇದೆ, 156 ಐತೆ ಅನಿಸುತ್ತೆ. ಅಷ್ಟು ಕಮ್ಮಿಗೆ ಅದು ಸಿಗ್ತಾ ಇದೆ. ಸೊ ಕಡಲೆ ಬೀಜ ಸ್ವಲ್ಪ ನಮ್ಮ ಮನೇಲೆಲ್ಲ ತಿಂತೀವಿ ಹುರಿದ್ಬಿಟ್ಟು ಎಲ್ಲ, ಅದಕ್ಕೆ ಅದನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದೆ. ಚಟ್ನಿ ಮಾಡೋದು ಎಲ್ಲ ಜಾಸ್ತಿನೇ ನಮ್ಮ ಮನೇಲಿ, ದೋಸೆ ಇಡ್ಲಿಗೆಲ್ಲ. ಸೊ ಇಷ್ಟೇ. ಹಾಗೆ ಇದೊಂದು ಸ್ಪ್ರೇ ಬಾಟಲ್ಲು 75 ರುಪೀಸ್ ಇದು. ಸ್ಪ್ರೇ ಬಾಟಲ್ ಬೇಕಾಗಿತ್ತು ಒಂದು ಸ್ವಲ್ಪ, 75 ರುಪೀಸ್ ಇದು. ಸೊ ಇಷ್ಟೇ ಇದು ಪರ್ಚೇಸ್ ಮಾಡಿದ್ದು ಅಷ್ಟೇ ಈ ಮಂತಿಂದು. ನೆಕ್ಸ್ಟ್ ಇನ್ನೇನು ಮುಂದಿನ ತಿಂಗಳು ಯುಗಾದಿ ಬರುತ್ತಲ್ವಾ, ಯುಗಾದಿ ಹಬ್ಬಕ್ಕೆಲ್ಲ ಸಾಮಾನು ತೊಗೊಳ್ಳೇಬೇಕಲ್ಲ ಅಂತ ಅಂದ್ಬಿಟ್ಟು ಈ ಸತಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್.